ಕಂಗ್ರ್ಯಾಚುಲೇಷನ್ಸ್, ಸಕ್ಕತ್ತಾಗಿದೆ ಟ್ರೇಲರ್. ಫಸ್ಟ್ ಆಫ್ ಆಲ್ ಹಿಂಗೆ ತರ್ಕೊಬೋದು, ಹಿಂಗೆ ಜಗಣ ನನಗೆ ಡೈರೆಕ್ಟರ್ಗಿಂತ ಫ್ರೆಂಡ್ ಜಾಸ್ತಿ, ಡೈರೆಕ್ಟ್ರು ಕೂಡ ಅವರು. ಆಮೇಲೆ ಅವರು ಸಿನಿಮಾ ಬರೆಯಲ್ಲ, ಪೊಯಿಟ್ರಿ ಥರ ಬರೀತಾರೆ ಅವರು. ಅದೇ ಥರ ಟ್ರೇಲರು ಬಂದಿದೆ. ನನಗೆ ಗೊತ್ತು ಇದು ಇಟ್ಸ್ ಗೋನ್ ಬಿ ಅ ಸೂಪರ್ ಫಿಲ್ಮ್. ಯಾಕಂದರೆ ಒಂದು ಅವ್ರದ್ದು ರೈಟಿಂಗು ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ಜೋ ಕಾಸ್ಟಾ ಮ್ಯೂಸಿಕ್ಕು, ಆಮೇಲೆ ನಿಹಾರ್ ಅವರು, ರಚನಾ ಅವರು, ಸಿತಾರಾ ಮ್ಯಾಮ್, ರಾಜೇಶ್ ಸರ್, ನಮ್ಮ ಗೆಳೆಯ ಇದರಲ್ಲಿ ಅಜಿತ್ ಅವರು, ಆಮೇಲೆ ಇನ್ನಿಬ್ಬರು ಇದ್ದಾರೆ ಅಲ್ಲಿ ನಮ್ಮ ಫ್ರೆಂಡ್ಸು ಥಿಯೇಟ್ರಿಂದ. ಹೊಸ ಅವ್ರು ನೋಡಿ, ಅವರು ನನಗೆ ಇಂಗ್ಲೀಷ್ ಥಿಯೇಟ್ರಿಂದ ಪರಿಚಯ ಅವರು. ಅದೇ ಅವ್ರನ್ನ ಕಾಸ್ಟ್ ಮಾಡಿದ್ದೀನಿ. ಅದಕ್ಕೊಂದು ಏನೋ ಅವಾರ್ಡ್ ಸಿಕ್ಕಿದ್ರೆ ನನಗೆ ಕಾಸ್ಟಿಂಗ್ ಒಂದು ಅವಾರ್ಡ್ ಸಿಗ್ಬೇಕು ನನಗೆ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಇವಾಗ ಆ್ಯಕ್ಚುಲಿ ನಾವೆಲ್ಲ ಒಂದು ಮದುವೆಗೆ ಹೋಗ್ತಾ ಇದ್ದೀವಿ, ಒಂದಿಸಿ ಬರೀರಿ ಮದುವೆಗೆ ಹೋಗ್ತೀವಲ್ಲ, ಅದೇ ಥರನೇ ಇನ್ನೊಂದು ಮದುವೆಗೆ ಹೋಗ್ತಾ ಇದ್ವಿ. ಸೊ ದಿಸ್ ಕಟ್ ಅಸ್ ಸಮ್ ಸ್ಲ್ಯಾಕ್, ವಿಲ್ ಬಿ ಡನ್. ಕಂಗ್ರ್ಯಾಚುಲೇಷನ್ಸ್ ತೀರ್ಥರೂಪ ತಂದೆಯವರಿಗೆ, ಸಿನಿಮಾದ ಇಡೀ ತಂಡಕ್ಕೆ. ನಮ್ಮನ್ನೆಲ್ಲ ಕರೆಸಿ ನೀವು ಟ್ರೈಲರ್ ಲಾಂಚ್ ಮಾಡಿಸಿದ್ದು ಭಾಳ ಖುಷಿ ಆಯಿತು. ಆ್ಯಂಡ್ ಈ ಒಂದು ಜರ್ನಿ ಹೀಗೆ ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಟ್ರೈಲರು ಮಸ್ತಿದೆ, ಸೂಪರ್ ಇದೆ. ಹೊಂದಿಸಿ ಬರೀರಿ ಪಿಕ್ಚರ್ ರಿಲೀಸ್ ಆದಮೇಲೆ ನಾನು ಒಂದು ಮಂತ್ ಅಥವಾ ಒಂದು 2 months ಆಗಿರ್ಬೇಕು ಅನ್ಸುತ್ತೆ. ಥಿಯೇಟ್ರಿಗೆ ಹೋದಾಗ ಇನ್ಸ್ಟೆಂಟ್ ರಿಯಾಕ್ಷನ್ನು ಎಲ್ಲರಿಗೂ ಸಿಗೋದು, ಎಲ್ಲರೂ ಚಲೋ ಹೊತ್ತು ಮಾತಾಡ್ಸೋರು. ಸ್ವಿಗ್ಗಿ ಅಥವಾ ಜೊಮ್ಯಾಟೊ, ನಂಗೆ ಕರೆಕ್ಟಾಗಿ ನೆನಪಿಲ್ಲ, ಹುಡುಗ ಒಬ್ಬ ಬಂದು ಮಾತಾಡ್ಸಿದ್ದ. ಅಂದರೆ ಅಣ್ಣ ಪಿಕ್ಚರ್ ನೋಡಿದೆ ನಾನು, ಲೈಫ್ ಸಾಕಾಗ್ಬಿಟ್ಟಿತ್ತು ನನಗೆ, ಇನ್ನು ಏನು ಮಾಡ್ಬೇಕು, ನಾನು ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಇನ್ಮೇಲೆ ಲೈಫ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಬಟ್ ಹೋಪ್ಸ್ ಕಳ್ಕೊಂಡಿರೋ ಟೈಮ್ನಾಗ ನಾನು ಹೋಗಿ ಸಿನಿಮಾ ನೋಡಿದ್ದು, ಸಿನಿಮಾ ನೋಡಿ ನಂಗೊಂದು ಲೈಫ್ನಾಗ ಹೋಪ್ ಬಂತು ಅಂತ ಅಂದ್ಕೊಂಡು ಹೇಳಿಲ್ಲ. ಅಂದರೆ ಜಗನ್ ಅವರ ಬರವಣಿಗೆ ಒಳಗೆ ಇವಾಗ ತೀರ್ಥರೂಪ ತಂದೆಯವರಿಗೆ ಟ್ರೈಲರ್ ನೋಡಿದ್ರು ಕೂಡ ನೀವು, ಆಮೇಲೆ ನಮ್ಮ ಹೊಂದಿಸಿ ಬರೆಯೋರು ಸಿನಿಮಾ ನೋಡಿದವ್ರಿಗೂ ಕೂಡ ಒಂದು ಎಮೋಷ್ನಲ್ ಡೆಪ್ತ್ ಇರುತ್ತೆ. ಆ್ಯಂಡ್ ಸಾಹಿತ್ಯದ ಪರಿಚಯ ಇರೋದ್ರಿಂದ ಅಭಿರುಚಿ ಭಾಳ ಚಲೋ ಐತೆ ಅವ್ರದ್ದು. ಅಂದರೆ ಬರವಣಿಗೆ ಒಳಗೆ ಪ್ರತಿ ಪಾತ್ರದ ಆಳ ಚಲೋ ಇರ್ತೈತಿ. ಆಮೇಲೆ ಸಂಬಂಧಗಳ ಬಗ್ಗೆ ಹೇಳಿದಂಥ ವಿಚಾರ ಆಗಿರ್ಬೋದು ಹೊಂದಿಸಿ ಬರೆಯೋರಲ್ಲಿ. ಆ್ಯಂಡ್ ಇಲ್ಲೂ ಕೂಡ ಒಂದು ಜೀವನವನ್ನು, ಅವರು ಪಾತ್ರಗಳನ್ನು ಮತ್ತು ಜೀವನವನ್ನು ಕಟ್ಕೊಡುವಂಥ ರೀತಿ ಇದೆಲ್ಲ, ಅದು ಮನ್ಸಿಗೆ ಭಾಳ ನಾಟುತ್ತದು, ಭಾಳ ಇಂಪ್ಯಾಕ್ಟ್ ಮಾಡುತ್ತೆ. ಆಮೇಲೆ ಸಾಹಿತ್ಯದ ಒಲವು ಇದ್ದಾಗ ಒಂದಿಷ್ಟು ಒಳ್ಳೆಯ ವಿಚಾರಗಳು ಏನಕ್ಕೆ ಅಂತಂದರೆ, ಭಾಳಷ್ಟು ಜನಕ್ಕೆ ಸಾಹಿತ್ಯದ ಪರಿಚಯ ಇರೋದಿಲ್ಲಲ್ಲ, ಅಂದರೆ ಓದೋದು ಅಭ್ಯಾಸ ಭಾಳ ಕಮ್ಮಿ ಇರ್ತೈತಿ. ಅದು ಸಿನಿಮಾ ತುಂಬ ಪ್ರಭಾವ ಬೀರುವಂಥ ಮಾಧ್ಯಮ ಆಗಿರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಆ ಎಲಿಮೆಂಟ್ಸ್ಗಳನ್ನ ಪುಷ್ ಮಾಡೋದಷ್ಟು ಭಾಳ ಚಲೋ ಅನಿಸುತ್ತೆ ನಮಗೆ. ಹೊಂದಿಸಿ ಬರೀರಿ ಮಾಡೋ ಟೈಮ್ನಾಗೆ ಮಂತ್ರಮಾಂಗಲ್ಯ ಅಲ್ಲಿ ತಂದಿದ್ದು ರೀಸೆಂಟಾಗಿ, ಪಿಕ್ಚರ್ ರಿಲೀಸ್ ಆಗಿ 2 ವರ್ಷ ಆಯ್ತೀಗ. ಅದು ರೀಸೆಂಟಾಗಿ ಆಫೀಸಿಗೆ ಬಂದಂಥ ಒಬ್ರು ಎಡಿಟ್ರು ಮತ್ತು ಅವ್ರ ಇನ್ನೊಬ್ರು ಪರಿಚಯ ಮಾಡಿಸಿದ್ರು. ಅವರಿಬ್ಬರು ನಮ್ಮ ಸಿನಿಮಾ ಒಟ್ಟಿಗೆ ನೋಡಿದ್ರಂತೆ, ಅವಾಗ ಸ್ನೇಹಿತರಾಗಿದ್ರಂತೆ, ಇವಾಗ ಪ್ರೇಮಿಗಳಾಗ್ಯಾರ, ಇವಾಗ ಮಂತ್ರಮಾಂಗಲ್ಯ ಮಾಡ್ಕೊಳ್ತಾರಂತವ್ರು. ಸೊ ಆ ಒಂದು ಇಂಪ್ಯಾಕ್ಟ್ ಇರ್ತೈತಲ್ಲ ಸಿನಿಮಾದಾಗೆ, ಆ ಇಂಪ್ಯಾಕ್ಟ್ಗೆ ತಕ್ಕನದಂಥ ಒಳ್ಳೆ ಬರವಣಿಗೆ ಜಗನ್ ಅವ್ರದ್ದು. ಸೊ ಅದು ಟ್ರೈಲರ್ನಾಗೂ ಕಾಣಿಸತೈತಿ, ಟ್ರೈಲರು ಚಲೋ ಬಂದೈತಿ. ಆ್ಯಂಡ್ ಮ್ಯಾಮ್ ಹಾಲುಣ್ಣದವರು ಅಷ್ಟೇ ಅಲ್ಲ, ಆಮೇಲೆ ವಿಷ್ಣುವರ್ಧನ್ ಸರ್ದು ಇನ್ನೊಂದು ಪಿಕ್ಚರು ನನಗೆ ಬಂಗಾರದ ಕಲಶ ಅವಾಗಿಂದ, ಅಂದರೆ ಟೈಮ್ ಜಾಸ್ತಿ ಆಗಿರ್ಬೋದು ನೀವು ಹೇಳಿದ್ರೆ ಆಫ್ಟರ್ ಲಾಂಗ್ ಟೈಮ್, ಬಟ್ ಇಟ್ಸ್ ನಾಟ್ ಅ ಲಾಂಗ್ ಟೈಮ್ ಫಾರ್ ಅಸ್. ನೀವು ಪ್ರತಿ ಸಿನಿಮಾ ಪ್ರೇಮಿಗಳ ಹೃದಯದಲ್ಲಿ ಅಷ್ಟು ಜಾಗ ತಗೊಂಡಿದ್ರಿ. ಇಡೀ ಕನ್ನಡಿಗರ ಹೃದಯವನ್ನು ಗೆದ್ದವ್ರು ನೀವು. ವಿ ವುಡ್ ಲವ್ ಟು ಸಿ ಯು ಹಿಯರ್ ಆ್ಯಂಡ್ ವಿ ವುಡ್ ಲವ್ ಟು ಸೆಲೆಬ್ರೇಟ್ ಯು soon in theater again. And ರಾಜೇಶ್ ಸರ್ ಅತ್ಯದ್ಭುತವಾದೊಂದು ಕಲಾವಿದರು. ಆ್ಯಂಡ್ ನನಗೆ ಒಂದ್ಸರಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ನಾ ಅವ್ರಿಗೆ ಬೇಸರ ಆಗಿರ್ಬೇಕು, ಅಷ್ಟು ಸರ್ತಿ ಒಂದು ಹೇಳಿರ್ಬೇಕು, ಒಂದು 3-4 ಸರ್ತಿ ಒಳ್ಳೆ ಮಾಡಿ ಹೇಳಿದೆ, ಸರ್ ನೀವು ಎಷ್ಟು ನ್ಯಾಚುರಲ್ ಆಗಿ ಅಭಿನಯಿಸ್ತೀರಿ. ನಾವಿನ್ನೂ ಸ್ಕೂಲ್ ಕಾಲೇಜ್ ಟೈಮ್ನಾಗೆ ಸೀರಿಯಲ್ಸ್ ಒಳಗೆ ನೋಡಿದ್ದು. ಅವಾಗ ಪಿಕ್ಚರ್ ಮಾಡ್ಬೇಕು ಅಂದ್ಕೊಂಡಾಗ ಇವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕು ಅಂತಿರುತ್ತಲ್ಲ ಅಂತ ಒಬ್ಬರು ಕಲಾವಿದರು ನಾನು ಭಾಳ ಆಸೆ ಪಟ್ಟಿದ್ದೆ. ಹೊಯ್ಸಳ ಪಿಕ್ಚರ್ನಾಗ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡೋಂಗಾಯ್ತು.
ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾದಾಗೂ ಕೂಡ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ನಿಮ್ಮ ಪಾತ್ರ. ಆ್ಯಂಡ್ ವಿ ಆಲ್ ಲವ್ ಯು. ನಿಹಾರ್, ಸಖತ್ ಒಂಥರ ಸಟ್ಲಾಗಿ ಕಾಣಿಸ್ತಿದ್ದೀರಿ. ಅಲಾಂಗ್ ವಿತ್ ಹಿಸ್ ರೈಟಿಂಗ್ ನನಗೆ ಹೊಂದಿಸಿ ಬರೀ ಬಿಗ್ಗೆಸ್ಟ್ ಗಿಫ್ಟ್ ಆ ಸಟ್ಲಿಟಿ ನನಗೆ ನನ್ನ ಲೈಫ್ ಒಳಗೂ ತರೋದಕ್ಕೆ ಕಾರಣ ಆಗಿದ್ದು ನನ್ನ ಪಾತ್ರ. ಸೊ ಅಗೇನ್ ಐ ಹೋಪ್ ಈ ಸಿನಿಮಾದಾಗ ನೀವು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿರ್ತೀರಿ ಅಂತ. ಸೀರಿಯಲ್ ಒಳಗೆ ಭಾಳ ಫೇಮಸ್ ಇದ್ದೀರಿ ಆಲ್ರೆಡಿ ನೀವು. ಭಾಳಷ್ಟು ಜನ ನಮಗಿಂತ ಜಾಸ್ತಿ ಜನಕ್ಕೆ ನೀವು ಪರಿಚಯ ಇದ್ದೀರಿ ಆಲ್ರೆಡಿ. ಈ ಸಿನಿಮಾ ಮೂಲಕ ಇನ್ನೊಂದು ದೊಡ್ಡ ಯಶಸ್ಸು ಸಿಗಲಿ, ಬೆಳ್ಳಿ ಥರ ನಿಮ್ಮನ್ನು ಚೆನ್ನಾಗಿ ಒಪ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಅವ್ರ ಹೆಸರು ತಪ್ಪಾಗಿ ಹೇಳಿದ್ರಲ್ಲ, ನಾನು ತಪ್ಪಾಗಿ ಇನ್ಸ್ಟಾಗ್ರಾಮಿಗೆ ಬೇರೆಯವ್ರಿಗೆ ಟ್ಯಾಗ್ ಮಾಡಿದ್ದೆ ನಾನು. ಅವತ್ತು ನೆಕ್ಸ್ಟ್ ಟೈಮ್ ಸಿಕ್ಕಾಗ ನನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇದು ನಾನು, ಅದು ಅವರು, ನನಗೆ ಟ್ಯಾಗ್ ಮಾಡಿ ಅಂತೇಳಿ. ಮಿಸ್ ಆಗಲ್ಲ ಬಿಡಿ ಅದು ನೆಕ್ಸ್ಟ್ ಟೈಮ್. ಆ್ಯಂಡ್ ಹೆಂಗೆ ನಾವು ಅಂತ ಅಂದ್ಕೊಂಡು ಎಂಟ್ರಿ ಕೊಟ್ಟಿದ್ರಲ್ಲ ನೀವು. ಪ್ರತಿ ಸಿನಿಮಾದಲ್ಲೂ ನೀವು ಹಂಗೆ ಹೇಳ್ಬೋದು, ಅಂದರೆ ಅಷ್ಟು ಚಾರ್ಮ್ನ ತರ್ತೀರಿ ಸ್ಕ್ರೀನಲ್ಲಿ. ಸಿಕ್ಕಾಪಟ್ಟೆ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂಗೆ ಅದು ಒಂದು ಚಾರ್ಮ್ನ ತರ್ತೀರಿ. ನಾನು ಒಂದಿಷ್ಟು ಫೂಟೇಜಸ್ನ ನೋಡಿದ್ದೀನಿ. ಸೊ ಆಲ್ ದ ಬೆಸ್ಟ್ ಟು ಯು. ಆ್ಯಂಡ್ ಅಶ್ವಿತಾ ಆ್ಯಂಡ್ ಜೈ, ದೀಪು ಆ್ಯಂಡ್ ನಮ್ಮ ಜೋ ಕೋಸ್ಟಾ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಟು ದ ಟೀಮ್.